ಬೆಂಗಳೂರು ಶ್ರೀರಂಗಪಟ್ಟಣದ ಯಕ್ಷ ಕಾಮಿಡಿ ಟ್ರಸ್ಟ್ ನಗರದಲ್ಲಿ ಶನಿವಾರ ಮತ್ತು ಭಾನುವಾರ ತಾಳಮದ್ದಳೆ ಪ್ರದರ್ಶನ ಹಮ್ಮಿಕೊಂಡಿದೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶನಿವಾರ ಸಂಜೆ 7ಕ್ಕೆ, ಭಕ್ತ ಸುಂದನ ಹಾಗೂ ರಾಜರಾಜೇಶ್ವರಿ ನಗರದ ಕೋಬಾಲ್ಟ್ ಗ್ಯಾಲರಿಯಲ್ಲಿ ಭಾನುವಾರ ಸಂಜೆ 5ಕ್ಕೆ ವಾಮನ ಚರಿತ್ರೆ ಪ್ರಸಂಗ ಜರುಗಲಿದೆ. ಭಗವಂತರಾಗಿ ಕೊಳಲಿ ಕೇಶವ ಹೆಗಡೆ, ಮೃದಂಗ ವಾದಕರಾಗಿ ಶಂಕರ ಭಗವಂತ ಯಲ್ಲಾಪುರ ಮತ್ತು ಅರ್ಧಧಾರಿಗಳು ಶುಂಭ ಶರ್ಮಾ, ಗಣಭಟ್ಟ, ಗಣರಾಜ್ಯ ಕುಂಬ್ಳೆ ಭಾಗವಹಿಸಲಿದ್ದಾರೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿವೃತ್ತ ಯೋಗೋತ್ಸವ ಸಮಾರಂಭ ಉದ್ಘಾಟನೆ ರಾಜ್ಯಪಾಲ ಥಮರ್ ಚಂದ್ ಗೆಹ್ಲೋಟ್ ಉಪಸ್ಥಿತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ಥಳ ವಿಧಾನಸೌಧ ಮುಂಭಾಗ, ಬೆಳಿಗ್ಗೆ 6. ಶಂಕರ ಅಷ್ಟಾಂಗ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಉಪಸ್ಥಿತಿ ಜಯರಾಜ ಚಾಮರಾಜ ಒಡೆಯರ ಮನೆತನದ ರಾಜತಂತ್ರ ಶಾಸಕ ಸಿ. ಕೆ. ರಾಮಮೂರ್ತಿ. ಶಂಕರ ಅಷ್ಟಾಂಗ ಯೋಗ ಟ್ರಸ್ಟ್, ಜಯನಗರ, ಬೆಳಗ್ಗೆ 7. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ಅತಿಥಿ ಯೋಗ ಗುರು ಎನ್. ಆರಾಧ್ಯ. ಅಧ್ಯಕ್ಷೆ ಪ್ರೊಫೆಸರ್ ಲಿಂಗರಾಜು ಗಾಂಧಿ. ಸ್ಥಳ ಕುಲಪತಿ ಕಚೇರಿ ಮುಂಭಾಗ, ಸೆಂಟ್ರಲ್ ಕಾಲೇಜ್, ಬೆಳಿಗ್ಗೆ 10. ರಾಷ್ಟ್ರೋತ್ಥಾನ ಯೋಗ ಸೈನ್ಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಉಪಸ್ಥಿತಿ ನಟ ಸುಚೇಂದ್ರ ಪ್ರಸಾದ್ ಹಾಗೂ ರಾಷ್ಟ್ರೋತ್ಥಾನ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಎನ್. ದಿನೇಶ್ ಹೆಗ್ಡೆ. ಚಂದ್ರಗುಪ್ತ ಮೌರ್ಯ ಸ್ಪೋರ್ಟ್ಸ್ ಗ್ರೌಂಡ್, ಶಾಲಿನಿ ಗ್ರೌಂಡ್, ಜಯನಗರ, ಬೆಳಿಗ್ಗೆ 6:15. ವಿಜಯನಗರ ಬಿಂಬ 17ನೇ ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಗಳಿಂದ ಸಪ್ಲವಾಸ್ತದತ್ತ ನಾಟಕ ಪ್ರದರ್ಶನ. ನಿರ್ದೇಶನ ಡಾಕ್ಟರ್ ವಿ. ಕಶ್ಯಪ್. ರಚನೆ ಎಲ್. ಗುಂಡಪ್ಪ. ಬಿ.ಎಂ ಕಾಲೇಜ್ ಫಾರ್ ವಿಮೆನ್ ಕಾಲೇಜ್ ಡೇ 2024. ಮುಖ್ಯ ಅತಿಥಿ ಇಂದ್ರಜಿತ್ ಲಂಕೇಶ್, ಸ್ವಾಧೀನಕೊಪ್ಪ ಸಮಜಿತ್ ಲಂಕೇಶ್, ಡಾಕ್ಟರ್ ಪಿ. ದಯಾನಂದ ಪೈ ಹಾಗೂ ಅವಿರಾಮ್ ಶರ್ಮಾ. ಅಧ್ಯಕ್ಷೆ ಡಾಕ್ಟರ್ ಬಿ. ಎಸ್. ರಾಗಿಣಿ ನಾರಾಯಣ್. ಸ್ಥಳ ಬಿಎಂಎಸ್ ಕಾಲೇಜ್ ಆಡಿಟೋರಿಯಂ, ಬೆಳಿಗ್ಗೆ 11:30ಕ್ಕೆ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಡಾಕ್ಟರ್ ಚೀನಾ ರಾಮು ನೇತೃತ್ವದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ. ಡಾಕ್ಟರ್ ಸಂತ ಸ್ಟಾಲಿನ್ ಮಹಾರಾಜ್ಗೆ ಅಭಿನಂದನೆ ಮತ್ತು ಮಾತಾಜಿ ಅವರ ಪಾದಗ್ರಹಣ ಸಮಾರಂಭ. ಸ್ಥಳ ಗಾಂಧಿ ಭವನ, ಶಿವಾನಂದ ವೃತ್ತ, ಬೆಳಿಗ್ಗೆ 11. ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ ಲಾ, ಲ್ಯಾಂಡ್ ರಿಫಾರ್ಮ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಬೈ ಎನ್ವೈರನ್ಮೆಂಟಲ್ ಲಾ ಕುರಿತು ಉಪನ್ಯಾಸ. ಕಾರ್ಯಾಗಾರ. ಸ್ಥಳ ನಾರಾಯಣಗೌಡ ಆಡಿಟೋರಿಯಂ, ವಿವೇಕಾನಂದ ಕಾಲೇಜ್ ಆಫ್ ಲೈಫ್, ಬೆಳಿಗ್ಗೆ 9:30ಕ್ಕೆ. ಉಪನಗರದ ರೈಲು ಕೆ ರೈಡ್ ಒಪ್ಪಂದ. ಬೆಂಗಳೂರು ಉಪನಗರದ ರೈಲು ಯೋಜನೆ ಅನುಷ್ಠಾನದ ಹೊಣೆ ಹೊತ್ತಿರುವ ಕರ್ನಾಟಕ ರೈಲು ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನೊಂದಿಗೆ ಸಾಲ ಪಡೆಯುವ ಸಂಬಂಧ ಸಹಿ ಹಾಕಿದೆ. ಜೂನ್ 14ರಂದು ಹೊಸದಿಲ್ಲಿಯಲ್ಲಿ ನಡೆದ ಸಭೆಯಲ್ಲಿ ಕೈರೈಡ್ ಬೆಂಗಳೂರು ಉಪನಗರ ರೈಲು ಯೋಜನೆಗೆ 2,693 ಕೋಟಿ ರೂಪಾಯಿ ಸಾಲ ನೀಡಿದ್ದು, ವಿಶ್ವದ ಅತಿದೊಡ್ಡ ಬಹುಪಕ್ಷೀಯ ಹಣಕಾಸು ಸಂಸ್ಥೆಯಾದ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಜೊತೆ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಸಾಲ ಒಪ್ಪಂದದಿಂದ ಕಾರಿಡಾರ್ 1, ಕೆಎಸ್ಆರ್ ಬೆಂಗಳೂರು ದೇವನಹಳ್ಳಿ ಟ್ಯಾಂಕೋ ಡಿಪೋ ನಿರ್ಮಾಣಕ್ಕೆ ಟೆಂಡರ್ ಅನುಕೂಲವಾಗಿದೆ. ಈ ಮೂಲಕ ಉಪನಗರ ರೈಲು ಯೋಜನೆಗೆ ವೇಗ ಸಿಕ್ಕಂತಾಯಿತು. ಇದರಿಂದ 15,760 ಕೋಟಿ ರೂಪಾಯಿಗಳ ಉಪನಗರದ ರೈಲು ಯೋಜನೆಗೆ ಸಾಲದ ಘಟಕವನ್ನು ಸಂಪೂರ್ಣವನ್ನು ಸಜ್ಜುಗೊಳಿಸಲಾಗಿದೆ. ಯೋಜನೆಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರದ ತಲಾ ಶೇಕಡಾ 20ರಷ್ಟು ಆರ್ಥಿಕ ನೆರವು ದೊರೆಯುತ್ತದೆ. ಶೇಕಡಾ 60ರಷ್ಟು ಸಾಲದ ಮೂಲಕ ಸಂಗ್ರಹಿಸಬೇಕಾಗಿದೆ. ಮತ್ತೊಂದು ಪ್ರಮುಖ ಸಾಲದಾತ ಬ್ಯಾಂಕ್ ಆಗಿರುವ ಜರ್ಮನಿ ಕೆಎಫ್ಡಬ್ಲ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ 2023 ಡಿಸೆಂಬರ್ 15ರಂದು 4,552 ಕೋಟಿ ರೂಪಾಯಿ ಮಿಲಿಯನ್ ಯೂರೋ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದನ್ನು ಮುನ್ಸಾ ಯೋಜನೆ ಪರಿಶೀಲನಾ ತಂಡ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರೊಂದಿಗೆ ಸಂವಾದ ನಡೆಸಿತು. ಸಭೆಯಲ್ಲಿ ಕೆ-ರೈಡ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎನ್. ಮಂಜುಳಾ, ಕೆಎಫ್ಡಬ್ಲ್ಯೂ ಅಭಿವೃದ್ಧಿ ಬ್ಯಾಂಕಿನ ಅನುದೀಪ್ ಗುಣಿಕೊ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.